शिष्योर्वतां वै परिपूर्णरूपं विह्वलस्वरूपम् आत्मानित्यम् आद्योवता वै परमं पवित्रं पूर्णत्वरूपं गुरुवं प्रणमामि। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविडं त्वमेव त्वमेव सर्वं मम देव देव। ಹೇ ಗುರುದೇವ, ನಾನು ನಿಮಗೆ ಕೇವಲ ಪ್ರಣಾಮ ಮಾಡುವುದನ್ನು ಮಾತ್ರವೇ ತಿಳಿದಿದ್ದೇನೆ. ಸಂಭವತಃ ನನಗೆ ಸರಿಯಾದ ಶಬ್ದಗಳಲ್ಲಿ ನಿಮ್ಮ ದರ್ಶನ ಮಾಡುವ ಜ್ಞಾನವೂ ಸಹ ಇಲ್ಲ. ಸರಿಯಾದ ಶಬ್ದಗಳಲ್ಲಿ ಯಾವ ಪ್ರಕಾರ ನಿಮ್ಮ ಚರಣಗಳನ್ನು ಸ್ಪರ್ಶಿಸಬೇಕೆನ್ನುವ ಪರಿಜ್ಞಾನವೂ ಸಹ ಇಲ್ಲ. ಯಾವ ಪ್ರಕಾರ ನಿಮ್ಮ ಮುಂದೆ ಉಪಸ್ಥಿತನಾಗಿರಬೇಕೆನ್ನುವ ಶಿಕ್ಷಣವೂ ಸಹ ನನಗಿಲ್ಲ. ಯಾವ ಪ್ರಕಾರ ನಿಮ್ಮ ಚರಣಧೂಳಿಯನ್ನು ನನ್ನ ಹಣೆಯಲ್ಲಿ ಧರಿಸಬೇಕೆನ್ನುವ ಕಲ್ಪನೆ ಮಾತ್ರವೂ ನನಗಿಲ್ಲ. ನಾನೊಬ್ಬ ತುಚ್ಛ, ನಾನೊಂದು ಅಶ್ರುಕಣ, ನಾನಂತೂ ಈ ಬ್ರಹ್ಮಾಂಡದ ಒಂದು ಧೂಳಿನ ಕಣವಾಗಿದ್ದೇನೆ. ನಿಮ್ಮ ಮಹಾನತೆಯಿಂದಲೇ ನನಗೆ ನಿಮ್ಮ ಚರಣಗಳಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀರಿ. ನಿಮ್ಮ ವಿರಾಟತೆಯಿಂದಲೇ ನನಗೆ ನಿಮ್ಮ ಹೃದಯದ ರಸಪಾನ ಮಾಡಿಸಿದ್ದೀರಿ. ನಿಮ್ಮ ಕರುಣೆಯಿಂದಲೇ ನಿಮ್ಮ ವಕ್ಷಸ್ಥಲದಿಂದ ಆಲಿಂಗನ ಮಾಡಿ ಪವಿತ್ರತೆ ಮತ್ತು ಉಚ್ಚತೆಗಳನ್ನು ನನಗೆ ಬೋಧಿಸಿದ್ದೀರಿ. ನನಗೆ ತಿಳಿದಿದೆ ಇದ್ಯಾವುದಕ್ಕೂ ನಾನು ಯೋಗ್ಯನಲ್ಲ ಎಂದು. ನಾನಂತೂ ಕೇವಲ ಇಷ್ಟು ಮಾತ್ರ ತಿಳಿದಿದ್ದೇನೆ, ನೀವು ಅದ್ವಿತೀಯರು. ನೀವು ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಾತ್ ಆಧಾರಭೂತ ಸ್ವರೂಪರಾಗಿದ್ದೀರಿ. ಸಮಸ್ತ ಬ್ರಹ್ಮಾಂಡವೂ ಸಹ ನಿಮ್ಮಲ್ಲಿಯೇ ಲೀನವಾಗಿದೆ. ಮತ್ತು ನನಗೆ ತಿಳಿದಿದೆ ನಿಮ್ಮ ಹೆಸರು, ನಿಮ್ಮ ಧ್ಯಾನ, ನಿಮ್ಮ ಚಿಂತನೆ, ನಿಮ್ಮ ವಂದನೆ ಮತ್ತು ನಿಮ್ಮ ಸ್ಮರಣೆ ನನ್ನ ಆತ್ಮವನ್ನು ಪೂರ್ಣತೆಯಿಂದ ಬ್ರಹ್ಮಮಯವಾಗಿಸಿ ಆ ಪರಮಾತ್ಮನಲ್ಲಿ ವಿಲೀನಗೊಳಿಸುವಲ್ಲಿ ಸಮರ್ಥವಾಗಿದೆ. ಆದ್ದರಿಂದಲೇ ನಾನು ನನ್ನ ಕಣ್ಣೀರಿನೊಂದಿಗೆ ಗದ್ಗದ ಕಂಠದಿಂದ ಭಾವವಿಫಲನಾಗಿ ನಿಮ್ಮ ಚರಣಗಳಲ್ಲಿ ಪೂರ್ಣತೆಯಿಂದ ಸಮರ್ಪಿತನಾಗಿದ್ದೇನೆ. ನೀವು ನನ್ನನ್ನು ಹೊರದೂಡಿದರೂ, ನನಗೆ ನಿಮ್ಮ ಚರಣಗಳಲ್ಲಿ ಸ್ಥಾನವನ್ನು ನೀಡಿದರೂ, ನನಗೆ ನೀವು ವರ್ಧಹಸ್ತರಾಗಿ ಕೃಪೆ ತೋರಿದರೂ, ನಾನು ಹೇಗಾದರೂ ಇರಲಿ, ನಾನು ದೀನನಾಗಿರಬಹುದು, ದರಿದ್ರನಾಗಿರಬಹುದು, ಅನಾಥನಾಗಿರಬಹುದು, ಅಜ್ಞಾನಿಯಾಗಿರಬಹುದು, ಅಪ್ರಾಣನಾಗಿರಬಹುದು, ನಾನು ಏನೇ ಆಗಿದ್ದರೂ ಸಹ ಕೇವಲ ಮಾತ್ರ ನಿಮ್ಮವನೇ ಆಗಿರುತ್ತೇನೆ. ನಾನು ನಿಮ್ಮ ಅಂಶದ ಒಂದು ಸ್ವರೂಪವಾಗಿದ್ದೇನೆ. ನಾನು ನಿಮ್ಮ ವಿರಾಟತೆಯ ಒಂದು ಕಣವಾಗಿದ್ದೇನೆ. ನೀವು ನನಗೆ ಶಿಷ್ಯತ್ವದ ಬೋಧನೆಯನ್ನು ನೀಡಿದ್ದೀರಿ. ನನ್ನ ಶಿರಸ್ಸಿನ ಮೇಲೆ ನಿಮ್ಮ ವರದ ಹಸ್ತವನ್ನು ಇರಿಸಿದ್ದೀರಿ. ಮತ್ತು ಆದ್ದರಿಂದಲೇ ನಾನು ನನ್ನಲ್ಲಿಯೇ ಹೆಮ್ಮೆಯಿಂದ ಬೀಗುತ್ತಾ ಸೌಭಾಗ್ಯಶಾಲಿಯಾದನೆಂದು ಭಾವಿಸುತ್ತಿದ್ದೇನೆ. ನಾನು ನನ್ನ ಸಂಪೂರ್ಣ ಶಿಷ್ಯರೊಂದಿಗೆ ನಿಮಗೆ ಪೂರ್ಣತೆಯಿಂದ, ಭಕ್ತಿಭಾವನೆಯಿಂದ, ಚಿಂತನೆಯೊಂದಿಗೆ, ನನ್ನ ಸಾಮರ್ಥ್ಯದೊಂದಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ.